ಅತುಲ್ ಸುಭಾಷ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ನ್ಯಾಯಕ್ಕಾಗಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ನ್ಯಾಯ ಸಿಗೋವರೆಗೂ ಚಿತಾಭಸ್ಮವನ್ನ ನೀರಿನಲ್ಲಿ ಬಿಡೋದಿಲ್ಲ. ಅತುಲ್ ಹೇಳಿದಂತೆ ಚಿತಾಭಸ್ಮವನ್ನ ಬಿಡದಿರಲು ಕುಟುಂಬಸ್ಥರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸಾವಿಗೂ ಮುನ್ನ ಮಾಡಿದಂತಹ ವಿಡಿಯೋದಲ್ಲಿ ಅತುಲ್ ಸುಭಾಷ್ ಹೇಳಿಕೊಂಡಿದ್ರು, ಚಿತಾಭಸ್ಮವನ್ನ ನೀರಿಗೆ ಬಿಡೋದು ಬೇಡ, ನ್ಯಾಯ ಸಿಗೋ ತನಕ ಅಂತ ಹೇಳಿ. ಒಂದು ವೇಳೆ ನ್ಯಾಯ ಕೊಡಲು ಸಾಧ್ಯವಾಗದಿದ್ರೆ ಆ ಚಿತಾಭಸ್ಮವನ್ನ ಚರಂಡಿಗೆ ಹಾಕಿ ಅಂತ ಅತುಲ್ ಸುಭಾಷ್ ಹೇಳಿದ್ರು. ಆ ವಿಡಿಯೋದಲ್ಲಿ ನ್ಯಾಯಾಲಯದ ಎದುರಿನ ಚರಂಡಿಗೆ ಹಾಕ್ಬಿಡಿ ಎಂದಿದ್ರು. ಅದೇ ರೀತಿಯಾಗಿ ಕುಟುಂಬಸ್ಥರು ಇದೀಗ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾರೆ. ಸದ್ಯ ಮಟ್ಟಿಗೆ ಅವ್ರ ಚಿತಾಭಸ್ಮ ಅವರ ಫ್ಯಾಮಿಲಿಯ ಜೊತೆ ಇದ್ದಾರೆ. ಆಮೇಲೆ ಅವ್ರದ್ದು ಕೋರಿಕೆ ಏನಿತ್ತು, ಅವ್ರದ್ದು ಡಿಮ್ಯಾಂಡ್ಸ್ ಏನಿತ್ತು, ಡಿಮ್ಯಾಂಡ್ಸಲ್ಲಿ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನನಗೆ ಜುಡಿಷಿಯರಿಯಿಂದ ನನಗೆ ನ್ಯಾಯ ಸಿಗದೆ ಹೋದರೆ ನನ್ನ ಅಸ್ಥಿಗಳನ್ನು ನೀವು ಗಂಗಾದಲ್ಲಿ ಬಿಡಲಿಕ್ಕೆ ಹೋಗ್ಬಿಡಿ, ಅಲ್ಲೇ ಕೋರ್ಟ್ ಎದುರುಗಡೆ ಒಂದು ಗಟರಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಡಿ ಅಂತ ಒಂದು ತುಂಬ ಬೇಸತ್ತು ಅದು ಲೆಟರ್ ಬರೆದಿದ್ದಾರೆ ಸರ್. ಅವ್ರು ಒಂದು ಲೆಟರ್ ಒಂದು ಸ್ಟೇಟ್ಮೆಂಟಲ್ಲಿ ಹೇಳುತ್ತೆ ಅವ್ರು ಯಾವ ಮಟ್ಟಿಗೆ ಅದು ಒಂದು ಜುಡಿಷಿಯರಿ ಸಿಸ್ಟಮ್ ಇಂದ ಬೇಸತ್ತೋಗಿದ್ರು ಅಂತ ಹೇಳಿ. ಸದ್ಯ ಮಟ್ಟಿಗೆ ಅವ್ರ ಚಿತಾಭಸ್ಮ. ಅತುಲ್ ತಮಗಾದ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ರು. ಅವರು ಹೇಳುವಾಗ್ಲೇ ನಮಗೆ ಅದನ್ನ ಕೇಳಿ ಭಯ ಆಗಿತ್ತು. ಅತುಲ್ ಸುಭಾಷ್ ಗೆಳೆಯ ಪಾಟೀಲ್ ಒಂದಷ್ಟು ಮಾಹಿತಿಯನ್ನ ಇದೀಗ ಹೇಳ್ಕೊಂಡಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ ಮೇಲಂತೂ ಸಮಸ್ಯೆ ಇನ್ನೂ ಕೂಡ ದೊಡ್ಡದಾಗ್ತಾ ಹೋಗ್ತು. 25 ಲಕ್ಷ ಕೊಟ್ಟ ಮೇಲೂ ಕೂಡ ಮಗು ನೋಡೋದಕ್ಕೆ ಹಣಕ್ಕೆ ಕುಟುಂಬಸ್ಥರು ಬೇಡಿಕೆಯನ್ನ ಇಡ್ತಾ ಇದ್ರು. ಇದು ಅವರ ಸ್ನೇಹಿತ ಹಂಚಿಕೊಂಡಿರುವಂತಹ ಒಂದಷ್ಟು ಡೀಟೇಲ್ಸ್. ಒಬ್ಬ ಹೆಂಡತಿ ಮಡದಿಯಾದವಳು ಒಬ್ಬ ಗಂಡನ ಈ ರೀತಿವರೆಗೂ ಅಥವಾ ಈ ಮಟ್ಟಕ್ಕೆ ಅವ್ರನ್ನ ಪೀಡಿಸ್ಬೋದಾ ಅನ್ನೋದು ನಮಗೆ ಒಂದು ತುಂಬ ಬೇಜಾರಾಗ್ತಿತ್ತು ಅವ್ರು ಹೇಳ್ಕೊಳ್ಳೋ ಟೈಮಲ್ಲಿ. ಆಮೇಲೆ ಕೋರ್ಟಲ್ಲಿ ಬಂದಾಗಂತೂ ಅವ್ರ ಪರಿಸ್ಥಿತಿ ಅಂತೂ ತುಂಬ ಹೀನಾಯಜನಕವಾಗಿತ್ತು. ಈಗ ಅಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಹಾಗೆ ಮತ್ತು ಆಮೇಲೆ ಅತುಲ್ ಸುಭಾಷ್ ಅವರು ಆಲ್ರೆಡಿ ಹೇಳಿರೋ ಹಾಗೆ ಅವ್ರ ಡೆತ್ ನೋಟಲ್ಲಿ ಮತ್ತು ಅವರು ಸೂಸೈಡ್ ಡಾಕ್ಯುಮೆಂಟಲ್ಲಿ ಸರಿಸುಮಾರು ಒಂದು ಮಗುನ ಮಕ ನೋಡಲಿಕ್ಕೆ ಒಂದು 30 ಲಕ್ಷ ಬೇಡಿಕೆ ಇಡ್ತಾರೆ. ಆಮೇಲೆ ಡಿವೋರ್ಸ್ ಬೇಕು ಅಂತಂದರೆ 3 ಕೋಟಿಯನ್ನು ಕೊಡು ಅಂತ ಹೇಳ್ತಾರೆ. ಇದು ಯಾವಾಗ ಅಂತಂದರೆ ಆಲ್ರೆಡಿ ಅವ್ರಿಗೆ 25 ಲಕ್ಷ ಕೊಟ್ಟಾಗಿತ್ತು. 25 ಲಕ್ಷ ಕೊಟ್ಟರು ಕೂಡ ಅವ್ರಿಗೆ ಸಮಾಧಾನ ಆಗದೆ ಇರೋಕ್ಕೆ ಮತ್ತೆ ಇನ್ನೂ 30 ಲಕ್ಷ ಕೊಡು ಮಗು ನೋಡೋಕ್ಕೆ, ಇನ್ನು 3 ಕೋಟಿ ಕೊಡು ನೀನು ಬಿಡೋಕ್ಕೆ ಅಂತ ಕೇಳಿದಾಗ ಆಮೇಲೆ ಇಲ್ಲಿ ಹೆಂಡತಿಯಿಂದ ಒಂದು ರೀತಿ ಅವ್ನಿಗೆ ಮಾನಸಿಕ ಹಿಂಸೆ ಆದರೆ ಕೋರ್ಟಲ್ಲಿ ಕೂಡ ಜಡ್ಜ್ ಅವ್ರಿಗೆ ಹೇಳ್ತಾರೆ, ಒಂದು ಸನ್ನಿವೇಶ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಡೆತ್ ನೋಟಲ್ಲಿ. ಜಡ್ಜ್ ಹೇಳ್ತಾರೆ, ಜೌನ್ಪುರ್ ಫ್ಯಾಮಿಲಿ ಕೋರ್ಟ್ ಜಡ್ಜ್ ಅವರು ಹೇಳ್ತಾರೆ, ಅಲ್ಲಿ ಜಡ್ಜ್ ಹೆಸರು ಕೂಡ ಮಾಧ್ಯಮದಲ್ಲಿ ಆಲ್ರೆಡಿ ಬಂದಾಗಿದೆ. ಅವ್ರು ಹೇಳ್ತಾರೆ, ನಾನೇನು ಕೇಸ್ಗಳನ್ನು ಸೆಟಲ್ ಮಾಡಿಕೊಡ್ತೀನಿ, ನನಗೆ ನೀನು 5 ಲಕ್ಷ ಕೊಡು ಅಂತ ಹೇಳಿ ಬೇಡಿಕೆ ಇಡ್ತಾರೆ. ಈ ಒಬ್ಬ ನೊಂದ ಮನುಷ್ಯ ಅವನಿಗೆ ಹೇಳ್ತಾರೆ, ಫಾರ್ ಎನಿ ಪರ್ಸನ್ ಲಾಸ್ಟ್ ರಿಸಾರ್ಟ್ ಇಸ್ ದಿ ಜುಡಿಷಿಯರಿ ಅಂತ ಹೇಳ್ತಾರೆ. ಆ ಕೊನೆ ಒಂದು ಆಸೆನೂ ಕೂಡ ಅವ್ರಿಗೆ ಕೊನೆ ಒಂದು ಸಪೋರ್ಟು ಕೂಡ ಕೈ ಬಿಟ್ಟಾಗ ಮನುಷ್ಯ ತುಂಬ ಹತಾಶ ಆಗ್ತಾನೆ. ಆಮೇಲೆ ಅದಷ್ಟೇ ಜಡ್ಜ್ ಅಲ್ಸಲ್ಲದೆ ಕೂಡ ಅಲ್ಲಿ ಕೋರ್ಟಲ್ಲಿ ಇರುವಂಥ ಒಬ್ಬ ಬೆಂಚ್ ಕಲರ್ಗೂ ಕೂಡ ಇವ್ರಿಗೆ ಒಂದು ಹಣವನ್ನು ಬೇಡಿಕೆ ಇಡ್ತಾನೆ. ಅವ್ರಿಗೆ ಸಿಸ್ಟಮನ್ನು ನೋಡಿ ಬೇಸತ್ತು ಕೊನೆಗೆ ಇಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅವರು. ಅತುಲ್ ಸಾವಿನಿಂದ ಬರೀ ಕುಟುಂಬಕ್ಕೆ ಮಾತ್ರವಲ್ಲ, ಸಮಾಜಕ್ಕೆ ನಷ್ಟ ಆಗಿದೆ. ಪುರುಷರ ರಕ್ಷಣೆಗೆ ಯಾವುದೇ ಕಾನೂನಿಲ್ಲ. ಕಾನೂನು ಇಲ್ಲದೆ ಇರೋದ್ರಿಂದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅತುಲ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ವಕೀಲ ಮಂಜುನಾಥ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೀಗಲ್ ಸಿಸ್ಟಮ್ ಫೇಲ್ಯೂರ್ನಿಂದ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಅತುಲ್ ಎಐ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ರು. ಅವರಿಂದ ಸಾಕಷ್ಟು ಪ್ರಯೋಜನ ಆಗ್ತಿತ್ತು. ಆದ್ರೆ ನಮ್ಮ ವ್ಯವಸ್ಥೆಯಿಂದಾಗಿ ಇವತ್ತು ಅವರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ವಕೀಲ ಮಂಜುನಾಥ್ ಮಾತನಾಡಿದ್ದಾರೆ. ಅತುಲ್ ಸುಭಾಷ್ ಅವರು ತುಂಬಾ ಸ್ನೇಹಮಯಿ ಜೀವಿ, ಜೋವಿಯಲ್, ತುಂಬಾ ಸರಳಿ ಆಗಿದ್ದವರು. ಒಂದು ಫೋಟೋ ಈಗಾಗಲೇ ವೈರಲ್ ಆಗಿರಬೇಕು. ಒಂದ್ ಕಡೆ ಅನಿಲ್ ಮೂರ್ತಿ ಅವರಿದ್ದಾರೆ, ಪಕ್ಕದಲ್ಲಿ ಅತುಲ್ ಸುಭಾಷ್ ಇದ್ದಾರೆ, ಅದ್ರ ಪಕ್ಕದಲ್ಲಿ ಪಾಂಡುರಂಗ ಕಟ್ಟಿ ಅವರಿದ್ದಾರೆ. ದುರಾದೃಷ್ಟ ಇವತ್ತು ಏನು ಅಂದ್ರೆ ಮಧ್ಯದಲ್ಲಿ ನಮ್ಮ ಅತುಲ್ ಸುಭಾಷ್ ಅವರಿಲ್ಲ. ಇದು ಏನಕ್ಕಿಲ್ಲ, ಇವತ್ತೊಂದು ಟೋಟಲ್ ಲೀಗಲ್ ಸಿಸ್ಟಮ್ ಫೇಲ್ಯೂರ್ ಮತ್ತೆ ಜುಡಿಷಿಯಲ್ ಫೇಲ್ಯೂರ್ ಇಂದ ಅವರು ಇವತ್ತು ನಮ್ಮೊಂದಿಗಿಲ್ಲ.
ಅತುಲ್ ಸುಭಾಷ್ ಅವರು ಒಬ್ಬ ನಾರ್ಮಲ್ ಸಾಮಾನ್ಯ ಮನುಷ್ಯ ಆಗಿರಲ್ಲ, ಬ್ರಿಲಿಯಂಟ್ ಟೆಕಿ. ಈಗೇನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಅಂತ ಏನ್ ಹೇಳ್ತೀವಿ, ಮತ್ತೆ ಜಗತ್ತೇ ಆ ಕಡೆ ಮುನ್ನುಗ್ತಾ ಇದೆ, ಆ ವಿಷಯದಲ್ಲಿ ತುಂಬಾ ಪರಿಣಿತಿ ಹೊಂದಿದಂತ ಹೈ ಟೆಕಿ. ಅದರಲ್ಲಿ ಅವರು ಚಾಟ್ GPT ಕಾಂಟ್ರಿಬ್ಯೂಷನ್ಸ್ ಬಹಳ ಇದೆ. ಸೊ ಇವಾಗ ಅವ್ರ ನಷ್ಟ ಬರೀ ಅವ್ರ ಫ್ಯಾಮಿಲಿಗೆ ಅಷ್ಟೇ ಅಲ್ಲ, ಸಮಾಜಕ್ಕೂ ನಷ್ಟ ಆಗಿದೆ, ದೇಶಕ್ಕೂ ನಷ್ಟ ಆಗಿದೆ. ಅವ್ರು ಇದ್ದಿದ್ರೆ ಎಷ್ಟೊಂದು ಕಾಂಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ಬೋದು. ಆದ್ರೆ ಈ ಒಂದು ಪ್ರಕರಣಕ್ಕೆ ಮೂಲ ಕಾರಣ ಏನು ಅಂದ್ರೆ, ಸಾಮಾನ್ಯವಾಗಿ ನಾವು ಪ್ರಜಾಪ್ರಭುತ್ವದ ಮೂರ್ತಿ